हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सस्यासप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ 180 ಗದ್ಯಗಳು ಶಾಸ್ತ್ರ ಪ್ರಮೇಯಗಳಾಗಿದೆ. 82ರಿಂದ 92 ಗದ್ಯಗಳು ವರದರೆಂದು ಪ್ರಸಿದ್ಧಿಯಾಗಿದೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬ 10 ವರದರನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. 10 ವರದರ ಪ್ರಸ್ತಾಪನೆ ಜೀವರ ಪ್ರಕರಣವನ್ನು ತಿಳಿಸುತ್ತಿದೆ. ಮೊಟ್ಟ ಮೊದಲಿಗೆ ಜೀವರ ಪ್ರಕರಣಗಳಿಗೆ ನಾವು ಅರಿಯಲೇಬೇಕಾದ ಅಂಶ ಏನೆಂದರೆ, ಜೀವ ಮತ್ತು ಪರಮಾತ್ಮ ಬಿಂಬ ಮತ್ತು ಪ್ರತಿಬಿಂಬ ಭಾವದಿಂದ ಸಂಬಂಧವಿದೆ. ಬಿಂಬ ಪ್ರತಿಬಿಂಬ ಭಾವ ಸಂಬಂಧಕ್ಕೆ ಜೀವರಿಗೆ ಉಪಾಧಿಯಾಗಿರ್ತಕ್ಕಂಥದ್ದು ಜೀವರ ಸ್ವರೂಪ. ಆದ್ದರಿಂದ ಎಲ್ಲ ಜೀವರ ಸ್ವರೂಪ ಭಿನ್ನವಾಗಿರುವುದರಿಂದ ಭಗವಂತನೊಬ್ಬ, ಹಲವು ಪ್ರತಿಬಿಂಬರು ಎಂಬುದಾಗಿದೆ. ಇಲ್ಲಿ ನಮಗೆ ಮುಖ್ಯವಾಗಿ ಏನು ಪ್ರಶ್ನೆ ಬರ್ತಾ ಇದೆ ಅಂದರೆ, ಬಿಂಬ ಪ್ರತಿಬಿಂಬ ಭಾವದಿಂದ ನಮಗೆ ಮುಖ್ಯವಾಗಿ ಜಯವಾದ ವಿಷಯ ಏನು ಅಂದರೆ, ಭಗವಂತನಿಂದ ಜೀವರು ಭಿನ್ನರಾಗಿದ್ದಾರೆ ಎಂಬುದು ಮುಖ್ಯ ಲಕ್ಷಣ. ಎಲ್ಲ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ ಎಂದು 2ನೇ ಲಕ್ಷಣ. ಮತ್ತು 3ನೇದು, ಎಲ್ಲ ಜೀವರು ಭಗವಂತನ ಸಾದೃಶ್ಯರಾಗಿದ್ದಾರೆ ಎಂಬುದು 3ನೇ ಲಕ್ಷಣ. ಹೀಗೆ ತಿಳಿಯುವುದನ್ನು ಶಾಸ್ತ್ರೀಯವಾಗಿ ತಿಳಿಯಬೇಕಾದಾಗ ಅನೇಕ ಸಂಶಯಗಳು ಎದುರಾಗುತ್ತದೆ. ಆ ಸಂಶಯಗಳಿಗೆ ನಿವಾರಣೆಗಾಗಿ ಶ್ರೀ ವೇದವ್ಯಾಸದೇವರು ಅತಯವ ಚೌಪಮ ಸೂರ್ಯಕಾದೇವತು ಎಂಬ ಸೂತ್ರವನ್ನು ರಚಿಸಿದ್ದಾರೆ. ಇದರಿಂದ ನಾವು ಎಷ್ಟು ಪ್ರಶ್ನೆಗಳಿಂದ ಉತ್ತರವನ್ನು ಕಂಡುಕೊಳ್ಳಬಹುದಾಗಿದೆ ಎಂಬುದನ್ನು ಆಯಾ ಜೀವರ ಮನನಶಕ್ತಿಗೆ ಬಿಟ್ಟಂತೆ ಆಗಿದೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ಉತ್ತರವನ್ನು ಹುಡುಕುವ ಪ್ರಯಾಸವನ್ನು ಮಾಡೋಣ. ಭಗವಂತ ಬಿಂಬ ಮತ್ತು ಜೀವರು ಪ್ರತಿಬಿಂಬರು ಎಂಬುದನ್ನು ಶಾಸ್ತ್ರೀಯವಾಗಿ ನಾವು ಒಪ್ಪೋಣ. ಆದರೆ ಭಗವಂತನು ಒಬ್ಬನೇ ಇದ್ದಾನೆ, ಜೀವರು ಅನಂತರಿದ್ದಾರೆ. ಹೇಗೆ ನಾವು ಇದನ್ನು ತಿಳಿದುಕೊಳ್ಳೋದು ಎಂದು ವ್ಯವಹಾರದಲ್ಲಿ ನಾವು ಒಂದು ವಸ್ತುವನ್ನು ಎದುರು ಬದಲಿಟ್ಟಿರ್ತಕ್ಕಂಥ ಕನ್ನಡಿಯಲ್ಲಿ ಇಟ್ಟಾಗ ಅನಂತ ಪ್ರತಿಬಿಂಬಗಳು ಅದು ಕಾಣಿಸಿಕೊಳ್ಳುತ್ತದೆ. ಇದರಿಂದ ನಾವು ಏನು ತಿಳಿಯಬಹುದು? ಒಂದೇ ಬಿಂಬ ಅನಂತ ಪ್ರತಿಬಿಂಬಗಳಿಗೆ ಆಶ್ರಯವಾಗಬಹುದು ಎಂಬುದು ವ್ಯವಹಾರದಿಂದ ತಿಳಿಯಬಹುದು. 2ನೇ ಉದಾಹರಣೆ, ಬೆಳಗ್ಗಿನಿಂದಲೇ ನಾವು ಸೂರ್ಯನ ಉದಯವನ್ನು ಪರೀಕ್ಷಿಸಿದಾಗ, ನೆತ್ತಿಗೆ ಬಂದಾಗ ಸೂರ್ಯನ ರಶ್ಮಿಗಳು ಇಡೀ ಭೂಮಂಡಲವನ್ನೇ ವ್ಯಾಪಿಸಿರುತ್ತದೆ. ಒಬ್ಬನೇ ಸೂರ್ಯ ಅನಂತ ಸಂಖ್ಯೆಯ ರಶ್ಮಿಗಳನ್ನು ಭೂಮಂಡಲದಿಂದ ತುಂಬಿಸಿರುತ್ತಾನೆ. ನಾವು ಕಾಣುವ ಪ್ರತಿಯೊಂದು ಬೆಳಕಿನ ಕಿಡಿಗಳೆಯಲ್ಲಿದೆ, ಅದು ಸೂರ್ಯನ ರಶ್ಮಿ ಎಂದ ಹೆಸರು. ಈಗ ಸೂರ್ಯನ ರಶ್ಮಿಗಳು ಎಷ್ಟು ಸಂಖ್ಯೆಯಲ್ಲಿದೆ ಎಂದರೆ
ಎಣಿಸಲಾರದಷ್ಟು ಸಂಖ್ಯೆಯಿದೆ. ಆದ್ದರಿಂದ ಇದನ್ನು ನಾವು ಅನಂತ ಸಂಖ್ಯೆ ಎಂದು ಎಂದುಕೊಳ್ಳೋಣ. ಇದು ಭಗವಂತನಲ್ಲಿ ನಾವು ಕೂಡಿಸಿಕೊಂಡಾಗ ಭಗವಂತರು ಬಲಿಯಿದ್ದು ಅನಂತ ಸಂಖ್ಯೆಯ ರಶ್ಮಿಗಳು ಹೇಗೆ ಉಂಟಾಗಬಲ್ಲದೋ ಅದರಂತೆ ಸ್ವತಂತ್ರನಾದ ಒಬ್ಬನೇ ಭಗವಂತ ಅನಂತನ ಜೀವರಿಗೆ ಪ್ರತಿಬಿಂಬನಾಗುತ್ತಾನೆ ಎಂಬುದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ ಈ ಉದಾಹರಣೆಯಿಂದ. ಆದರೆ ಈ ಉದಾಹರಣೆಯನ್ನು ಇನ್ನೂ ಮುಂದೆ ತಿಳಿದಾಗ ಸೂರ್ಯ ಮತ್ತು ಸೂರ್ಯನ ಕಿರಣಗಳಿಗೆ ನಾವು ಭೇದವನ್ನು ಹೇಳ್ತಾ ಇಲ್ಲ. ಸೂರ್ಯನ ಕಿರಣಗಳೇ ಸೂರ್ಯ, ಭೇದಾಭೇದವನ್ನು ಹೇಳ್ತಾ ಇದ್ದೀವಿ. ಅಂದರೆ ಪ್ರಕಾಶವತ್ ಅಂತ ಎಂಬತಕ್ಕಂಥದ್ದು ಭಗವಂತ ಸೂರ್ಯನಿಗೆ ಕೊಟ್ಟಿರ್ತಕ್ಕಂಥ ಪ್ರಕಾಶ. ಆ ಪ್ರಕಾಶದ ವ್ಯಾಪ್ತಿ ನಾವು ಸೂರ್ಯನ ಕಿರಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಡೀ ಭೂಮಂಡಲವನ್ನು ಪ್ರಕಾಶದಿಂದ ತುಂಬಿದ್ದಾನೆ ಎಂದರೆ ಆ ಪ್ರಕಾಶ ಎಂಬತಕ್ಕಂಥದ್ದು ಆ ಸೂರ್ಯನ ಯೋಗ್ಯತೆ. ಆ ಪ್ರಕಾಶದ ವ್ಯಾಪ್ತಿಗೂ ಸೂರ್ಯನಿಗೂ ಅತ್ಯಂತ ಅಭೇದವಿರುತ್ತದೆ. ಪ್ರತಿಯೊಂದು ಪ್ರಕಾಶದ ಕಣ ಅಥವಾ ಪ್ರತಿಯೊಂದು ರಶ್ಮಿಯೂ ಸೂರ್ಯನೇ. ಹಾಗಾದರೆ ಸೂರ್ಯನನ್ನು ನಾವು ಅಷ್ಟು ಎತ್ತರದಲ್ಲಿ ದೂರದಲ್ಲಿ ಕಾಣುವ ಸೂರ್ಯನಿಗೂ ರಶ್ಮಿಗೂ ಏನೊಂದು ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ, ಸೂರ್ಯನಿಂದ ಬಿಡಲ್ಪಟ್ಟ ರಶ್ಮಿ ತೇಜಸ್ಸಿನ ಭಾಗ ಭೂಮಿಯನ್ನು ತಲುಪಿದೆ, ನಮ್ಮನ್ನು ತಲುಪಿದೆ, ನಮ್ಮ ದೇಹವನ್ನು ಬಿಸಿ ಮಾಡಿದೆ. ಹೇಗೆ ಮಾಡಿತು ಅಂದರೆ ಆ ಸೂರ್ಯದೇವನ ಪ್ರತಾಪ. ಇದನ್ನು ಅವನ ಪ್ರಕಾಶತೆಯ ವ್ಯಾಪ್ತಿ ಅಂತ ನಾವು ತಿಳಿಯಬಹುದು. ಇದರಂತೆ ನಾವು ಭಗವಂತನಿಗೆ ತಿಳಿದಾಗ ಭಗವಂತನೊಬ್ಬ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿದಾಗ ಭಗವಂತನಿಗೂ ಮತ್ತು ಜೀವರಿಗೂ ಭೇದ ಎಂಬುದನ್ನು ಸ್ಥಾಪಿಸಲಾಗದೆ ಎಲ್ಲರೂ ಅಭಿನ್ನರು, ಭಗವಂತನ ಅಂಶರು ಎಂದು ನಮಗೆ ತಪ್ಪಾಗಿ ಅರ್ಥವಾಗುತ್ತದೆ. ಎಲ್ಲ ಜೀವರು ಭಗವಂತನ ಅಂಶರೇ, ಭಗವಂತನ ಪ್ರಕಾಶದ ಭಾಗಗಳೇ ಎಂಬುದನ್ನಾಗಿ ಈ ಉದಾಹರಣೆಯಿಂದ ನಮಗೆ ತಪ್ಪಾಗಿ ಅರ್ಥವಾಗುತ್ತದೆ. ಇದನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ನಾವು ಅತಯೇವ ಚ ಉಪಮಾ ಸೂರ್ಯಕಾದಿವತು ಎಂಬಲ್ಲಿ ಜೀವ ಪರಮಾತ್ಮನ ಬಿಂಬ ಪ್ರತಿಬಿಂಬ ಭಾವವನ್ನು ಜೀವರು ಭಗವಂತನ ಅಂಶರೆಂದು ಅನೇಕ ಕಡೆಗಳಲ್ಲಿ ಉಲ್ಲೇಖವಿದೆ. ಹೇಗೆ ಸೂರ್ಯ ತನ್ನ ಪ್ರತಿಭೆಗಳನ್ನು ಚೆಲ್ಲುತ್ತಾನೋ ಹೇಗೋ ಹಾಗೆ ಒಬ್ಬನೇ ಭಗವಂತ ಎಲ್ಲರಲ್ಲೂ ನೆಲೆಸಿರುವುದರಿಂದ ಎಲ್ಲ ಜೀವರು ಭಗವಂತನ ಅಂಶ ಎಂದು ನಮಗೆ ಸಂಶಯ ಬರುತ್ತದೆ. ಅದರ ಆಧಾರದಿಂದ ಜೀವ ಪರಮಾತ್ಮನಿಗೆ ಅಭೇದ ಇದೆ, ಭೇದವೂ ಇದೆ ಎಂದು ಪ್ರತಿಪಾದಿಸುವ ಒಂದು ದರ್ಶನವಿದೆ. ಈ ರೀತಿಯಲ್ಲಿ ಮಾತನಾಡುವ ಅಥವಾ ವಾದ ಮಾಡತಕ್ಕ ಮನುಷ್ಯರಿದ್ದಾರೆ ಅಂದರೆ ಇದು ನಮ್ಮ ದೃಷ್ಟಿಯಲ್ಲಿ ನಮ್ಮಲ್ಲೇ ಇದೆ. ಇದು ಒಂದು ಸಂಶಯವನ್ನು ನಮಗೆ ಬರುತ್ತದೆ. ಈ ದೃಷ್ಟಿಯಲ್ಲಿ ಭೇದ ಅಭೇದಗಳೆರಡೂ ವಾಸ್ತವ. ಆದರೆ ಅಭೇದವು ಸ್ವಾಭಾವಿಕವಾಗಿ ಮುಕ್ತಿಯಲ್ಲಿಯೂ ಅನ್ಯಸೂತವಾಗುತ್ತದೆ. ಭೇದವು ಈ ದೇಹ. ಮತ್ತೊಂದು ಉದಾಹರಣೆ ಎಂದರೆ ನಾವು ಜೆರಾಕ್ಸ್ ಪ್ರತಿಯನ್ನು ನೋಡುತ್ತೇವೆ. ಒಂದು ಮೂಲ ಪ್ರತಿಯಿಂದ ಎಷ್ಟು ಲಕ್ಷ ನಾವು ಉಪಪ್ರತಿಯನ್ನು ನಾವು ಪಡೆಯಬಹುದು. ಇಲ್ಲಿ ಮೂಲ ಪ್ರತಿಗೂ ಮತ್ತು ಜೆರಾಕ್ಸ್ ಪ್ರತಿಗಳಿಗೂ ನಾವು ಏನನ್ನು ಕಾಣುತ್ತೇವೆ? ಅದರ ಸಾದೃಶ್ಯವನ್ನು ನೋಡುತ್ತೇವೆ, ಆದರೆ ಭಿನ್ನವನ್ನು ನೋಡುತ್ತೇವೆ. ಇದನ್ನು ಶಾಸ್ತ್ರದಲ್ಲಿ ಅಳವಡಿಸಿಕೊಂಡು ಉತ್ತರವನ್ನು ಹುಡುಕೋಣ. ಅಂತಃಕರಣಗಳೆಂಬ ಉಪಾಧಿಗಳಿಂದ ತಾತ್ಕಾಲಿಕವಾಗಿ ಉಂಟಾಗಿರುವ ಅಸ್ವಾಭಾವಿಕ ಧರ್ಮ ದೇಹ ಅಂತಃಕರಣಗಳು ಕಳಚಿಕೊಂಡಾಗ ಅದರ ಜೊತೆಗೆ ಈ ಭೇದವು ನಷ್ಟವಾಗಿ ಅಭೇದ ಒಂದೇ ಉಳಿಯುತ್ತದೆ. ಪರಬ್ರಹ್ಮನು ಸ್ವಯಂ ಸರ್ವಜ್ಞನು, ಗುಣಪರಿಪೂರ್ಣನಾಗಿದ್ದಾನೆ. ಜೀವರೆಲ್ಲರೂ ಬೆಂಕಿಯ ಕಿಡಿಗಳಂತೆ ಅಥವಾ ಸಾಗರದ ಕಣಗಳಂತೆ ಅವನ ಅಂಶರಾಗಿದ್ದಾರೆ. ಜಲರಾಶಿಯೇ ಸಾಗರವಾಗಿರುವಂತೆ
ಈ ಚೇತನಗಳ ರಾಶಿಯ ಪರಬ್ರಹ್ಮನು ಅಗ್ನಿಯಿಂದ ಸಿಡಿದ ಕಿಡಿಗಳಂತೆ ಜೀವರು ಬ್ರಹ್ಮನಿಂದ ಬೇರ್ಪಡುತ್ತಾರೆ. ನೀರಿನ ಕಣಗಳು ಸಮುದ್ರದಲ್ಲಿ ಸೇರುವಂತೆ ಪುನಃ ಪರಬ್ರಹ್ಮನಲ್ಲಿ ಒಂದಾಗುತ್ತಾರೆ. ಜಲಬಿಂದುಗಳಿಗೂ ಸಾಗರಕ್ಕೂ ಭೇದಾಭೇದಗಳೆರಡೂ ಇರುವಂತೆ ಚೇತನ ಸಮುದ್ರ ಬ್ರಹ್ಮನಿಗೂ ಅವನ ಬಿಂದುಗಳಾದ ಜೀವರಿಗೂ ಭೇದ ಅಭೇದ ಎರಡೂ ಇದೆ ಎಂಬ ಸಂಶಯ ಎಲ್ಲರಿಗೂ ಬರುತ್ತದೆ. ಈಗ ನಾವು ಪ್ರತಿಬಿಂಬ ಮತ್ತು ಬಿಂಬ ಅನ್ನೋದ್ರಿಂದ ಭಿನ್ನ ಎಂಬತಕ್ಕಂಥ ಅಂಶ ಅದು ಮರೆತು ಹೋಗಿ ಅಭೇದವನ್ನೇ ನಾವು ಗುರುತಿಸ್ತಾ ಇದ್ದೇವೆ. ಇದು ಪ್ರತಿಬಿಂಬದ ಜ್ಞಾನವನ್ನು ಅರಿತಂತೆ ಆಗುವುದಿಲ್ಲ. ಹಾಗಾದರೆ ಇದಕ್ಕೆ ಶಾಸ್ತ್ರದಲ್ಲಿ ಏನು ಉತ್ತರವಿದೆ? ಈ ವಿಚಾರದ ವಿಮರ್ಶೆಯನ್ನು ಈ ಅಧಿಕರಣ ಮಾಡಿದೆ. ಜೀವನಿಗೂ ಪರಬ್ರಹ್ಮನಿಗೂ ಅಭೇದವನ್ನು ಹೇಳುವುದು ಸಮಂಜಸವಲ್ಲ ಅಂತ ಈ ಅಧಿಕರಣ ಹೇಳ್ತಾ ಇದೆ. ಜೀವನು ಬ್ರಹ್ಮನ ಪ್ರತಿಬಿಂಬವೆಂದು ವೇದ ಪುರಾಣಗಳಲ್ಲಿ ಹೇಳಿದೆ. ಲಕ್ಷ್ಮಿಯು ಪರಮಾತ್ಮನ ಪ್ರತಿಬಿಂಬಳು, ಅವಳ ಪ್ರತಿಬಿಂಬನು ಬ್ರಹ್ಮದೇವರು. ಇದೇ ಕ್ರಮದಲ್ಲಿ ಬೇರೆ ಬೇರೆ ದೇವತೆಗಳ ನಂತರ ಜೀವರು ಭಗವಂತ ಪ್ರತಿಬಿಂಬರಾಗಿರುವರು. ಆದುದರಿಂದ ಜೀವ ಬ್ರಹ್ಮರೊಳಗೆ ಅಭೇದ ಇರಲು ಸಾಧ್ಯವಿಲ್ಲ ಎಂಬುದು ಈ ಅಧಿಕರಣದ ಪ್ರಮೇಯವಾಗಿದೆ. ಇದರ ಬಗ್ಗೆ ನಮ್ಮಲ್ಲಿ ಕೆಲವು ಸಂಶಯಗಳು ಮೂಡುತ್ತದೆ. ಜೀವನು ಬ್ರಹ್ಮನ ಪ್ರತಿಬಿಂಬವಾಗುವುದು ಹೇಗೆ? ಪ್ರತಿಬಿಂಬವು ಉಪಾದಿಯಿಂದ ಜನಿಸುವ ವಸ್ತು. ನಮ್ಮ ಮುಖದ ಪ್ರತಿಬಿಂಬ ಕನ್ನಡಿಯಲ್ಲಿ ಪ್ರತಿಫಲಿತವಾಗುತ್ತದೆ. ಕನ್ನಡಿ ಇಲ್ಲದಿದ್ದರೆ ಅಲ್ಲಿ ಪ್ರತಿಬಿಂಬ ಉಂಟಾಗಲಾರದು. ಕನ್ನಡಿಯು ಒಡೆದರೆ ಪ್ರತಿಬಿಂಬ ಒಡೆಯುವುದು. ಕನ್ನಡಿಯು ನಾಶವಾದಂತೆ ಅಲ್ಲಿ ಪ್ರತಿಬಿಂಬವೇ ಮಾಯವಾಗುವುದು. ಜೀವನು ಬ್ರಹ್ಮನ ಪ್ರತಿಬಿಂಬವಾದರೆ ಅವರಿಗೆ ಉಪಾದಿ ಯಾವುದು? ಅವನು ಉಪಾದಿಯಿಂದ ಹುಟ್ಟುವನೇ. ಉಪಾದಿಯು ನಾಶವಾದಾಗ ಅವನಿಗೂ ನಾಶವಿದೆಯೇ? ವೇದ ಪುರಾಣಗಳು ಜೀವನನ್ನು ನಿಚ್ಚನೆಂದು ಸಾರಿರುವಾಗ ಜೀವ ಸ್ವರೂಪಕ್ಕೆ ಉತ್ಪತ್ತಿ ನಾಶಗಳು ಹೇಗೆ? ಆದುದರಿಂದ ಜೀವನನ್ನು ಭಗವಂತನ ಪ್ರತಿಬಿಂಬವೆಂದು ಹೇಳುವುದು ಉಚಿತವಲ್ಲ. ಅವನನ್ನು ಪರಮಾತ್ಮನ ಅಂಶವೆಂದೇ ಹೇಳಬೇಕು. ಬಟ್ಟೆ ಮತ್ತು ನೂಲುಗಳಿಗೆ ಭೇದ ಅಭೇದಗಳೆರಡು ಇರುವಂತೆ ಜೀವ ಬ್ರಹ್ಮರಿಗೆ ಇವೆರಡನ್ನೂ ಅಂಗೀಕರಿಸಬೇಕು. ಜೀವನು ಬ್ರಹ್ಮನ ಪ್ರತಿಬಿಂಬ ಎಂದು ಭೇದವನ್ನು ಅಂಗೀಕರಿಸುವುದು ಸೂಕ್ತವಲ್ಲ. ಜೀವನನ್ನು ಬ್ರಹ್ಮನ ಪ್ರತಿಬಿಂಬ ಎಂದು ಭಾವಿಸಿದರೂ ಅವನು ಬ್ರಹ್ಮನಿಂದ ಬೇರೆ ಯಾಕಾಗಬೇಕು? ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವು ನಮ್ಮ ಮುಖವೇ ಅಲ್ಲವೇ? ನಮ್ಮ ಮುಖದಿಂದ ಬೇರೆಯಾದ ಪ್ರತಿಬಿಂಬ ಅಲ್ಲಿ ಏನಿದೆ? ನಮ್ಮ ಕಡೆಯಿಂದ ಹೊರಟ ಬೆಳಕು ಕನ್ನಡಿಯಲ್ಲಿ ಪ್ರತಿಫಲಿತವಾಗಿ ಪುನಃ ನಮ್ಮ ಮುಖದ ಬಳಿಗೆ ಬರೋದ್ರಿಂದ ನಾವು ನಮ್ಮ ಮುಖವನ್ನೇ ನೋಡುತ್ತೇವೆ. ಪ್ರತಿಬಿಂಬವೆಂಬುದು ಇನ್ನೊಂದು ವಸ್ತುವನ್ನಲ್ಲ. ಆದ್ದರಿಂದ ಜೀವನು ಪ್ರತಿಬಿಂಬನಾಗಿದ್ದರೂ ಅವನು ಬ್ರಹ್ಮನೇ ಏಕಿರಬಾರದು ಎಂಬ ಈ ಸಂಶಯಗಳು ಗೊಂದಲ ಉಂಟಾಗುತ್ತದೆ. ಪ್ರತಿಬಿಂಬ ಎನ್ನುವುದು ಸರಿಯಾದ ಅರ್ಥವನ್ನು ತಿಳಿಯದೆ ಈ ಅರ್ಥದ ಉಂಟಾದ ಗೊಂದಲವಿದು. ಜೀವನು ಬ್ರಹ್ಮನ ಪ್ರತಿಬಿಂಬ ಎಂದರೆ ನೀರು ಕನ್ನಡಿಗಳಲ್ಲಿ ತೋರುವ ಪ್ರತಿಫಲನವಲ್ಲ. ಪ್ರತಿಬಿಂಬವು ಯಾವಾಗಲೂ ಬಿಂಬದ ಅಧೀನ. ಕೆಲವೊಂದು ಅಂಶಗಳಲ್ಲಿ ಅದಕ್ಕೆ ಬಿಂಬದ ಹೋಲಿಕೆಯೂ ಇದೆ. ಜೀವನು ತನ್ನ ಎಲ್ಲ ವ್ಯಾಪಾರಗಳಲ್ಲಿ ಭಗವಂತ ಅಧೀನನೇ ಆಗಿರುವನು. ಜ್ಞಾನ ಆನಂದ ರೂಪಿಯಾದ ಜೀವನಿಗೆ ಈ ಅಂಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಭಗವಂತನ ಹೋಲಿಕೆಯೂ ಇದೆ. ಈ ಅರ್ಥದಲ್ಲಿಯೇ ಜೀವನನ್ನು ಭಗವಂತನ ಪ್ರತಿಬಿಂಬ ಎಂದು ಹೇಳಿರುವುದು ಅಲ್ಲದೆ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬದಂತೆ ಜೀವನು ಪರಮಾತ್ಮ ಪ್ರತಿಫಲಕವೆಂದು ಭಾವಿಸಬಾರದು. ಭಗವಂತನ ಅಧೀನನು, ಕೆಲವು ಅಂಶಗಳಲ್ಲಿ ಪರಮಾತ್ಮನ ಸದೃಶನು ಎಂಬುದೇ ಜೀವನು ಪರಮಾತ್ಮ ಪ್ರತಿಬಿಂಬ ಎಂಬುದು ನಿಜವಾದ ಅರ್ಥವಾಗಿದೆ. ಇದನ್ನು ಹೇಗೆ ನಾವು ತಿಳ್ಕೊಳ್ಳೋದು? ಏಕೆಂದರೆ ನಾವು ಪ್ರತ್ಯಕ್ಷವಾಗಿ ನೋಡಿದಾಗ ನಮ್ಮ ಪ್ರತಿಬಿಂಬ ಎಂಬತಕ್ಕಂಥದ್ದು ಅಧೀನ ಎಂಬುದು ನಮಗೆ ಹೇಗೆ ಕಾಣಿಸಿಕೊಳ್ಳುತ್ತದೆ? ಪ್ರತಿಬಿಂಬವು ಬಿಂಬದಿಂದ ಯಾವಾಗಲೂ ಬೇರೆಯೇ ಆಗಿದೆ.
ನೀರಿನಲ್ಲಿ ಕನ್ನಡಿಯಲ್ಲಿ ಮೂಡುವ ಸೂರ್ಯನ ಪ್ರತಿಬಿಂಬವನ್ನು ಸೂರ್ಯನೆಂದು ಯಾರು ಹೇಳಲಾರರು. ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಆಗುವ ವಿಶಿಷ್ಟ ಪರಿಣಾಮವೇ ಪ್ರತಿಬಿಂಬ. ಅಲ್ಲಿ ಮೂಡುವುದು ನಮ್ಮ ಮುಖವಲ್ಲ, ನಮ್ಮ ಮುಖದ ನೆರಳು. ನಮ್ಮ ಫೋಟೋ ನಾವೇ ಅಲ್ಲ, ಅದು ನಮ್ಮಿಂದ ಬೇರೆಯಾದ ನಮ್ಮ ಪ್ರತಿಕೃತಿ, ನಮ್ಮ ಉಪಸ್ಥಿತಿಯಲ್ಲಿ ಉಂಟಾಗುವ ಒಂದು ಪರಿಣಾಮ. ಎಲ್ಲ ಉದಾಹರಣೆಗಳಿಂದ ಬಿಂಬ ಮತ್ತು ಪ್ರತಿಬಿಂಬಗಳು ಬೇರೆ ಎಂಬುದು ಖಚಿತವಾಗಿದೆ. ಹೀಗಿರುವಾಗ ಬ್ರಹ್ಮನ ಪ್ರತಿಬಿಂಬದಂತಿರುವ ಜೀವನೂ ಬ್ರಹ್ಮನು ಒಂದೇ ಎಂದು ಹೇಳುವುದು ಸರಿಯಲ್ಲ. ಜೀವ ಬ್ರಹ್ಮರಿಗೆ ಭೇದ ಅಭೇದ ಇವೆರಡನ್ನೂ ಅಂಗೀಕರಿಸುವ ಕೆಲವರ ಮತ ಭಾಸ್ಕರಾಚಾರ್ಯರು ದರ್ಶನ ಪರಮಾತ್ಮನು ಸರ್ವತಂತ್ರ ಸರ್ವಜ್ಞ ಗುಣಪೂರ್ಣ ಎಂಬುದನ್ನು ಒಪ್ಪುತ್ತದೆ. ಬ್ರಹ್ಮಸೂತ್ರವು ಸರ್ವೋಪೇತ ಚಾತ ದರ್ಶನಾತ್ ಎಂಬುದಾಗಿ ಬ್ರಹ್ಮನು ಸರ್ವಶಕ್ತನೆಂದು ಹೇಳಿದೆ. ಸರ್ವಶಕ್ತನಲ್ಲಿ ಯಾವ ದೋಷಗಳೂ ಇರಲು ಸಾಧ್ಯವಿಲ್ಲ. ಆದರೆ ಜೀವನಲ್ಲಿ ನಾನಾ ದೋಷಗಳು ತುಂಬಿವೆ. ಇಂತಹ ಜೀವ ಪರಮಾತ್ಮನ ಅಭೇದ ಇರಲು ಸಾಧ್ಯವಿಲ್ಲ. ಅಭೇದವಿದ್ದರೂ ಅಂತಃಕರಣ ಮುಂತಾದ ಉಪಾಧಿಗಳಿಂದಾಗಿ ಬ್ರಹ್ಮನಿಂದ ಪ್ರತ್ಯೇಕಗೊಂಡು ಬ್ರಹ್ಮನ ಅಂಶನಾದ ಜೀವನಲ್ಲಿ ದುಃಖ ದೋಷಗಳು ಸಂಭವಿಸಬಹುದೆಂದು ಎಂಬುದು ಸರಿಯಲ್ಲ. ಭಗವಂತನು ಸರ್ವತಂತ್ರ ಸ್ವತಂತ್ರನು. ಅಂತಃಕರಣಕ್ಕಾಗಲಿ ಅವಿದ್ಯೆಗಾಗಲಿ ಪರಮಾತ್ಮನು ವಿಭಜಿಸಿ ಅವನ ಒಂದು ಭಾಗದಲ್ಲಿ ಈ ಅನಿಷ್ಟವನ್ನು ಉಂಟು ಮಾಡಲು ಶಕ್ತಿ ಇಲ್ಲ. ಸರ್ವಶಕ್ತನಾದ ಭಗವಂತನ ಮೇಲೆ ಪ್ರಭಾವ ಬೀರುವ ಶಕ್ತಿಯು ಈ ಜಡ ಪದಾರ್ಥಗಳಿಗೆ ಇಲ್ಲ. ದೇವರೇ ಸ್ವೇಚ್ಛೆಯಿಂದ ತನ್ನನ್ನು ವಿಭಜಿಸಿಕೊಂಡು ತನ್ನ ಒಂದು ಭಾಗಕ್ಕೆ ದುಃಖ ದುರಂತವನ್ನು ತಂದುಕೊಂಡಾನೆಂದು ಹೇಳಬೇಕು. ಇದಂತೂ ತುಂಬ ನಗಬಾರದಿನ ಸಂಗತಿ. ವಿಚಾರವಂತನಾದ ಯಾವ ವ್ಯಕ್ತಿಯೂ ತನ್ನ ದೇಹದ ಒಂದು ಭಾಗಕ್ಕೆ ಏನೂ ಪ್ರಯೋಜನವಿಲ್ಲದೆ ಮುಳ್ಳುಗಳಿಂದ ಚುಚ್ಚಿಸಿಕೊಳ್ಳುತ್ತಾನೆಯಾ, ಹಾವು ಚೇಳಿಂದ ಕಚ್ಚಿಸಿಕೊಳ್ಳುತ್ತಾನೆಯಾ? ಜೀವನು ಸರ್ವಶಕ್ತನಾದ ಬ್ರಹ್ಮನ ಭಾಗವಾಗಿದ್ದರೆ ಅವನಲ್ಲಿ ಇಂತಹ ಅನರ್ಥಗಳು ಸಂಭವಿಸಲು ಸಾಧ್ಯವೇ ಇಲ್ಲ. ಜೀವನು ಬ್ರಹ್ಮನ ಒಂದು ಅಂಶವಾಗಿದ್ದರೂ ಅಲ್ಲಿ ಸಂಭವಿಸುವ ದುಃಖ ಸಂಕಟಗಳು ಬ್ರಹ್ಮನಿಗೆ ಗೊತ್ತೇ ಆಗುವುದಿಲ್ಲ. ಬ್ರಹ್ಮನಿಗೆ ಅದರ ಅನುಭವ ಉಂಟಾಗುವುದಿಲ್ಲ ಎನ್ನುವುದಂತೂ ತೀರಾ ಅಸಂಭವ. ಚೇತನ ಒಂದೇ ಆಗಿದ್ದರೆ ಬೇರೆ ಬೇರೆ ಉಪಾಧಿಗಳಿದ್ದರೂ ಪರಸ್ಪರ ಸುಖ ದುಃಖಗಳ ಅನುಭವ ಆಗಲೇಬೇಕು. ದೇಹದಲ್ಲಿ ನಖಶಿಖಾಂತವಾಗಿ ಒಬ್ಬನೇ ಚೇತನ ಇರುವರು. ಕೈಕಾಲು ಮುಂತಾದ ಅನೇಕ ಉಪಾಧಿಗಳಿದೆ. ಆದರೆ ದೇಹದ ಯಾವುದೇ ಭಾಗದಲ್ಲಿ ಉಂಟಾಗುವ ನೋವಿನ ಅನುಭವ ಉಂಟಾಗುತ್ತದೆ. ಆತ್ಮನು ಒಂದೇ ಆಗಿದ್ದರೆ ತನ್ನ ಯಾವುದೇ ಭಾಗದಲ್ಲಿ ಸಂಭವಿಸುವ ನೋವು ನಲಿವುಗಳನ್ನು ಅನುಭವಿಸಲೇಬೇಕು. ಹಾಗಿದ್ದರೂ ಇಂಥ ಪರಸ್ಪರ ಸಂವೇದನೆ ಆಗದಿದ್ದರೆ ಜೀವ ಬ್ರಹ್ಮರಿಗೆ ಐಕ್ಯವಿದೆ ಎನ್ನುವುದು ಅರ್ಥಶೂನ್ಯವಾಗುತ್ತದೆ. ಪರಸ್ಪರ ಸಂವೇದನೆ ಇಲ್ಲದಿದ್ದರೆ ಅದು ಐಕ್ಯವೆನಿಸಲು ಸಾಧ್ಯವೇ ಇಲ್ಲ. ಭಗವಂತ ಸರ್ವಜ್ಞ. ಶ್ರೀಕೃಷ್ಣ ಭಗವಂತ ಅವತಾರ ಎಂಬುದು ವೇದಾನ್ಯಾಯಿಗಳು ಅಂಗೀಕರಿಸಿದ್ದಾರೆ. ಶ್ರೀಕೃಷ್ಣನೇ ದ್ವಾಯಿಮಂ ಪುರುಷಂ ಲೋಕೆ ಕ್ಷರಕ್ಷಾಕ್ಷರ ಏವಚ ಎಂಬುದಾಗಿ ತಾನು ಎಲ್ಲ ಜೀವನದ ಭಿನ್ನವಾದ ಪುರುಷೋತ್ತಮ ಎಂದು ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ. ಸರ್ವಜ್ಞ ಭಗವಂತನೇ ಜೀವನದ ಅಭೇದ ಅನುಭವ ಇಲ್ಲವೆಂದ ಮೇಲೆ ಜೀವನು ಬ್ರಹ್ಮನ ಭಾಗವುದು ಹೇಗೆ? ಇಂದ್ರನ ಅಂಶವಾದ ಅರ್ಜುನನಿಗೆ ಇಂದ್ರನ ಎಲ್ಲ ಸುಖ ವೈಭವದ ಅನುಭವ ಇಲ್ಲ. ಭಗವಂತನ ಅಚಿಂತ್ಯ ಶಕ್ತಿಯಿಂದ ಇಂತಹ ಕೆಲವು ವಿಶೇಷ ಘಟನೆಗಳು ಜಗತ್ತಿನಲ್ಲಿ ಸಂಭವಿಸುತ್ತದೆ. ಭಗವಂತನ ಒಂದು ಭಾಗದಲ್ಲಿಯೇ ಅವಿದ್ಯೆಯ ಪ್ರಭಾವದಿಂತಹ ಲೌಕಿಕ ಘಟನೆ ನಡೆದರೆ ಅವನ ಅಚಿಂತ್ಯ ಶಕ್ತಿಗೆ ಸಂಚಕಾರವಾಗುತ್ತದೆ. ಉಪಾಧಿ ಒತ್ತಡದಿಂದ ತನ್ನ ಒಂದು ಭಾಗದಲ್ಲಿ ದುಃಖ ದೋಷಗಳುಂಟಾಗುತ್ತಿದ್ದರೂ ಅದನ್ನು ತಡೆಯದೆ ಅಸಹಾಯಕ ಸ್ಥಿತಿಯನ್ನು ತಲುಪಿದ ದೇವರಿಗೆ ಅಚಿಂತ್ಯ ಶಕ್ತಿ ಇರಲು ಸಾಧ್ಯವೇನು? ದೇವರು ತನ್ನ ಅಚಿಂತ್ಯ ಶಕ್ತಿಯಿಂದ ಉಳಿದ ಜೀವರಲ್ಲಿ ಕೆಲವೊಂದು ವಿಶಿಷ್ಟ ಸಂದರ್ಭದಲ್ಲಿ ಪರಸ್ಪರ ಸಂವೇದನೆ ಉಂಟಾಗುವಂತೆ ನೋಡಬಹುದು. ಆದರೆ ಅವನು ತನ್ನ ಒಂದು ಭಾಗದಲ್ಲಿ ದುಃಖ ಉಂಟಾಗುವುದನ್ನು ತಡೆಯದೆ ತನಗೆ ಕುಂದು ತಂದುಕೊಳ್ಳುವುದಾದರೆ
ಆಗ ಅವನ ಅಚಿಂತ್ಯ ಶಕ್ತಿಗೆ ಹಾನಿ ಉಂಟಾಗುತ್ತದೆ. ಇಂತಹ ಪೂರ್ಣ ಅಸಮರ್ಥ ವ್ಯಕ್ತಿ ಅಚಿಂತ್ಯ ಶಕ್ತಿ ಸಂಪನ್ನಾಗುವುದು ಹೇಗೆ? ದುರ್ಬಲರಾದ ಜೀವರ ಐಕ್ಯವನ್ನು ಪಡೆದವನಿಗೆ ಈ ಅದ್ಭುತ ಶಕ್ತಿ ಇರಲು ಸಾಧ್ಯವೇ? ಜೀವರ ದುಃಖಾದಿ ದೀನತೆಗಳನ್ನು ಭಗವಂತನ ಆನಂದ ಪೂರ್ಣತೆಯನ್ನು ಅವಲೋಕಿಸಿದಾಗ ಜೀವನು ಭಗವಂತ ತುಣುಕುಗಳು, ಅವನಿಂದ ಜೀವರಿಗೆ ಭೇದ ಎರಡೂ ಇದೆ ಎಂಬುದು ವಿವೇಚನೆ ಮುಂದೆ ನಿಲ್ಲುವ ವಿಷಯವಲ್ಲ ಎಂದು ತಿಳಿಯಬೇಕು. ಇದನ್ನು ಮುಂದಿನ ಸೂತ್ರದಿಂದ ಓಂ ಅರೂಪಾದೇವ ತತ್ಪ್ರಧಾನಾತ್ ಓಂ ಎಂಬುದರಿಂದ ಪರಮಾತ್ಮನಿಗೆ ಅತ್ಯದ್ಭುತ ಪ್ರಾಕೃತ ದೇಹ ಇದೆ, ಪ್ರಾಕೃತನಂತೆ ಅಲ್ಲ, ಪ್ರಾಕೃತ ದೋಷಗಳು ಇಲ್ಲ ಎಂಬುದನ್ನು ಪ್ರಸ್ತಾಪ ಮಾಡುತ್ತಾರೆ. ಈಗ ನಾವು ತಿಳಿಯಬೇಕಾದ ವಿಷಯ ಏನು? ನಮ್ಮ ಪ್ರಶ್ನೆಗೆ ಉತ್ತರವೇನು ಅಂದರೆ, ಭಗವಂತ ಬಿಂಬ, ಜೀವ ಪ್ರತಿಬಿಂಬ. ಬಿಂಬನ ಜೀನ ಪ್ರತಿಬಿಂಬ ಸದಾ ಕಾಲ ಇರುತ್ತದೆ. ಯಾವುದೇ ಒಂದು ಕಾಲದಲ್ಲಿ ಅದು ಅತಿಕ್ರಮಣ ಮಾಡುವಂಥ ವ್ಯವಸ್ಥೆ ಇಲ್ಲ. ಬಿಂಬನ ಅಧೀನವಾಗಿ, ಬಿಂಬನ ಭಿನ್ನವಾಗಿರತಕ್ಕಂಥದ್ದು. ಬಿಂಬನ ಸಾದೃಶ್ಯವನ್ನು ಕ್ವಚಿತ್ ಜೀವರಲ್ಲಿ ನಾವು ನೋಡಬಹುದಾಗಿದೆ. ಆದ್ದರಿಂದ ಎಲ್ಲ ಪ್ರತಿಬಿಂಬರು ಬಿಂಬನ ಭಿನ್ನನಾಗಿದ್ದಾರೆ, ಅವರ ಅಧೀನರಾಗಿದ್ದಾರೆ ಮತ್ತು ಕಿಂಚಿತ್ ಸಾದೃಶ್ಯರಾಗಿದ್ದಾರೆ ಎಂಬುದು ಶಾಸ್ತ್ರ ಪ್ರಮೇಯ. ಹೀಗಿರುವಲ್ಲಿ ನಮಗೆ ಸೂರ್ಯ ಮತ್ತು ಸೂರ್ಯನ ಕಿರಣಗಳನ್ನು ನಾವು ಉಲ್ಲೇಖ ಮಾಡಿ ವ್ಯವಹಾರ ಮಾಡಿ ನಾವು ಉದಾಹರಿಸುವಾಗ ಅದಕ್ಕೆ ನಮಗೆ ಯಾವ ರೀತಿಯಲ್ಲಿ ಉತ್ತರ ಬೇಕು ಅಂತ ಹೇಳಿದಾಗ, ನಾವು ಸೂರ್ಯ ಮತ್ತು ಸೂರ್ಯನ ರಶ್ಮಿಗಳನ್ನು ಏನು ನೋಡ್ತಾ ಇದ್ದೀವಿ, ಇದು ತೇಜೋಭಾಗ. ತೇಜೋಭಾಗವಾದದ್ದು ಪ್ರಕೃತಿಯ ಒಂದು ಭಾಗ. ನಾವು ಅಪ್ರಾಕೃತರು, ಜೀವರು ಮತ್ತು ಭಗವಂತ ಅಪ್ರಾಕೃತರು. ಅಪ್ರಾಕೃತರನ್ನು ಪ್ರಾಕೃತರಲ್ಲಿ ಚಿಂತಿಸಿದರೆ ಪ್ರಾಕೃತಿಯಲ್ಲಿ ದೋಷವಿರುವುದನ್ನು ಅಪ್ರಾಕೃತಿಯಲ್ಲಿ ದೋಷ ಆರೋಪ ಮಾಡಬೇಕಾಗುತ್ತದೆ. ಆ ದಿನ ಮೂಲಭೂತವಾಗಿ ನಾವು ಚರ್ಚಿಸಬೇಕಾದ್ದು ಏನು? ನಾವು ಚಿಂತಿಸುವ ವಿಷಯ ಶಾಸ್ತ್ರ ಪ್ರಮೇಯವಾಗಿದ್ದು ಅಪ್ರಾಕೃತವಾಗಿದ್ದಾಗ ಅಪ್ರಾಕೃತರಂತೆ ತಿಳಿಯಬೇಕೇ ಹೊರತು ಪ್ರಕೃತಿ ಜೊತೆಯಲ್ಲಿ ನಾವು ಹೋಲಿಸಿಕೊಂಡು ತಿಳಿಯುವುದು ಅಸಾಧ್ಯವೆನಿಸುತ್ತದೆ. ಎಲ್ಲ ಪ್ರಕೃತಿಯು ದೋಷದಿಂದ ಕೂಡಿದೆ. ಯಾವುದು ದೋಷ? ಅಸ್ವಾತಂತ್ರ್ಯ ದೋಷ. ಪ್ರಕೃತಿಯೇ ಜಡ, ಅಸ್ವಾತಂತ್ರ್ಯ. ಮೂಲ ಪ್ರಕೃತಿ ಯಾವುದಲ್ಲಿದೆ? ಎಲ್ಲ ಜಡಕ್ಕೂ ಅಸ್ವಾತಂತ್ರ್ಯತೆ ಇದೆ. ಆದ್ದರಿಂದ ಒಂದು ಜಡ ಕದಲಿತು, ಅಲ್ಲಾಡಿತು, ತೇನ ವಿನಾ ತೃಣಮಪಿ ನ ಚಲತಿ. ಒಂದು ತೃಣ ಅಲ್ಲಾಡಿಸಬೇಕಾದರೆ ತೇನ ವಿನಾ ಅಂದರೆ ಭಗವಂತನ ಈಶ್ವರನ ಪ್ರೇರಣೆ ವಿನಾ, ಈಶ್ವರನ ಅಧೀನತೆಯ ವಿನಾ ನ ಚಲತಿ ಎಂಬುದು. ಈಗ ಬಿಂಬ ಪ್ರತಿಬಿಂಬವನ್ನು ಸೂರ್ಯನ ರಶ್ಮಿಯಲ್ಲಿ ನಾವು ನೋಡಿದಾಗ ಇದು ಪ್ರಾಕೃತಿಕವಾಯಿತು. ಸೂರ್ಯನ ಅಪ್ರಾಕೃತ ತೇಜಸ್ಸು ನಾವು ಗಮನಿಸಿದಾಗ ನಾವು ಏನು ತಿಳಿಯಬೇಕು? ಅಪ್ರಾಕೃತ ತೇಜಸ್ಸಿನಲ್ಲಿರ್ತಕ್ಕಂಥವರು ಒಂದೇ ರೂಮಿನಲ್ಲಿ 1000 ದೀಪಗಳು ಹಚ್ಚಿದರೂ ಸಹ ಎಲ್ಲವೂ ಪ್ರತಿಭೆಯನ್ನು ಬಿಡುತ್ತೆ ಹೊರತು ಒಂದು ಪ್ರತಿಭೆ ಇನ್ನೊಂದು ನುಂಗುವುದಿಲ್ಲ. ಪ್ರತಿಯೊಂದರೂ ಸಹಜವಾಗಿ ಭಿನ್ನವಾಗಿಯೇ ಇರುತ್ತದೆ. ಎಲ್ಲವನ್ನೂ ಸಮಸ್ಯೆಯಾಗಿ ಬೆಳಕನ್ನು ಹೆಚ್ಚಿಸುತ್ತದೆ. ಅದು ನಮ್ಮ ಕಣ್ಣಿನಲ್ಲಿ ನಾವು ಕಾಣುತ್ತೇವೆ. ಆದರೆ ಈ ಬೆಳಕಿನಲ್ಲಿ ಈ ದೀಪದ ಬೆಳಕು ಇಷ್ಟು ಅಂತ ನಾವು ಗಮನಕ್ಕೆ ತಂದುಕೊಳ್ಳುವುದಕ್ಕೆ ನಮ್ಮ ಸಾಧಾರಣ ಕಣ್ಣಿಗೆ ಸಾಧ್ಯವಿಲ್ಲ. ಆದರೆ ವಸ್ತುಸ್ಥಿತಿಯಲ್ಲಿ ಅಲ್ಲಿರತಕ್ಕಂಥ 100 ತೇಜಸ್ಸಿನ ಭಾಗಗಳು ಸೇರಿ ಒಂದು ಕೊಠಡಿಯಲ್ಲಿ ಪ್ರಕಾಶವನ್ನು ಉಂಟು ಮಾಡುತ್ತೆ. ನಾವಿಲ್ಲಿ ತಿಳಿಬೇಕಾದೇನು?
ಪ್ರಕಾಶತೆಯ ವ್ಯಾಪ್ತಿ ಇದ್ದರೂ ಸಹ ತೇಜೋಪುಂಜರಾದ ಅನಂತ ಜೀವರಾಶಿಗಳು ತಮ್ಮಲ್ಲಿ ಭಿನ್ನವನ್ನು ಉಳಿಸಿಕೊಂಡೇ ಇರುತ್ತಾರೆ, ಅಭಿನ್ನರಾಗುವುದಿಲ್ಲ, ಐಕ್ಯವಾಗುವುದಿಲ್ಲ. ಇದನ್ನು ನಾವು ಮೋಕ್ಷದಲ್ಲಿ ನಾವು ಇದನ್ನೇ ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡಾಗ ಅಲ್ಲಿ ಅನಂತ ಜೀವರು ಎಲ್ಲರೂ ಸ್ವಪ್ರಕಾಶರು. ಭಗವಂತನ ಪ್ರಕಾಶದಂತೆ ಲಕ್ಷ್ಮೀ ಪ್ರಕಾಶವಿಲ್ಲ, ಲಕ್ಷ್ಮೀ ಪ್ರಕಾಶದಂತೆ ಬ್ರಹ್ಮನ ಪ್ರಕಾಶವಿಲ್ಲ, ಬ್ರಹ್ಮನ ಪ್ರಕಾಶದಂತೆ ಶೇಷನ ಪ್ರಕಾಶವಿಲ್ಲ, ಶೇಷನ ಪ್ರಕಾಶದ ಗರುಡನ ಪ್ರಕಾಶವಿಲ್ಲ, ಗರುಡ ಪ್ರಕಾಶದ ಇಂದ್ರನ ಪ್ರಕಾಶವಿಲ್ಲ. ಹಾಗೆ ಎಲ್ಲ ದೇವತೆಯ ಪ್ರಕಾಶ ತಾರತಮ್ಯಯುಕ್ತವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಇದು ಅವರವರ ಯೋಗ್ಯತಾ ತಾರತಮ್ಯ ದ್ಯೋತಕ. ಆದರೂ ಎಲ್ಲರೂ ಕಾಣಿಸಿಕೊಳ್ಳುತ್ತಾರೆ. ಹೇಗೆ? ಆಕಾಶದಲ್ಲಿ ಇರತಕ್ಕಂಥ ಮಿಡುಕು ಹುಳ ತನ್ನ ಅಲ್ಪ ಬೆಳಕನ್ನು ಚೆಲ್ಲಿದಾಗ ಇಡೀ ವಿಶ್ವದಲ್ಲಿ ಇದು ತಾನು ಪ್ರತ್ಯೇಕವಾದ ಬೆಳಕನ್ನು ಹೊಂದಿರುವೆ ಎಂಬುದನ್ನು ನಾವು ತಿಳಿತೇವೆ. ಅದರಂತೆ ಸ್ವಪ್ರಕಾಶವಾದ ಚೇತನಗಳ ಪ್ರಕಾಶ ಸ್ವಾಭಾವಿಕವಾಗಿಯೇ ಸಹಜವಾಗಿಯೇ ಭಿನ್ನವಾಗಿಯೇ ಇರುತ್ತದೆ. ಅದು ಆಯಾ ಚೇತನರ ಸಂಪತ್ತು, ಆಯಾ ಜೀವರ ಐಶ್ವರ್ಯವಾದ್ದರಿಂದ ಅದು ಪ್ರತ್ಯೇಕವಾಗಿಯೇ ಇರುತ್ತದೆ. ಇದನ್ನೇ ನಮ್ಮ ಮಧ್ವತತ್ವದಲ್ಲಿ ಹೇಳ್ತಕ್ಕಂಥದ್ದು ಹರೇರನುಚರಾಹ ಜೀವಗಣಾಃ ಹರೇರನುಚರಾಃ. ಅನಂತ ಜೀವರಿದ್ದರೂ ಸಹ ಮೋಕ್ಷದಲ್ಲಿ ಕೇವಲ ಸಾತ್ವಿಕ ಜೀವರಿರುತ್ತಾರೆ. ಅದೂ ಸಹ ಗಣರೂಪವಾಗಿಯೇ ಇರುತ್ತದೆ. ಅವರೆಲ್ಲರೂ ಹರಿಯ ಅನುಚರರೇ ಆಗಿರುತ್ತಾರೆ ಎಂಬುದು. ಆದ್ದರಿಂದ ಈ ಸೂತ್ರದಿಂದ ನಾವು ತಿಳಿಯಬೇಕಾದ್ದು ಜೀವ ಉಪಾಧಿ ಎಂಬತಕ್ಕಂಥದ್ದು ಎರಡು ರೀತಿ ಉಪಾಧಿ ಇರುತ್ತೆ. ಒಂದು ಅಂತಃಕರಣ ಮತ್ತು ಮನಸ್ಸು ಲಿಂಗರೂಪದಿಂದ ಪಟ್ಟಿದ್ದು ಒಂದು ಉಪಾಧಿ ಈಗ ನಾವು ಹೊಂದಿರತಕ್ಕಂಥದ್ದು. ಮೋಕ್ಷದಲ್ಲಿ ಈ ಉಪಾಧಿ ಇಲ್ಲದೆ ಶರೀರ ಯಾವ ಸ್ವರೂಪವೇ ಉಪಾಧಿಯಾಗುತ್ತದೆ. ಯಾವ ಉಪಾಧಿಯಿಂದ ಭಿನ್ನತೆಯನ್ನು ಕಾಣುತ್ತೋ ಅದು ಬಾಹ್ಯ ಉಪಾಧಿ ಅಂತ ತಿಳಿಯಬೇಕು. ಯಾವ ಉಪಾಧಿನ ಅಭಿನ್ನತೆ ತಿಳಿಯುತ್ತದೋ ಅದು ಸ್ವರೂಪ ಎಂದು ತಿಳಿಯಬೇಕು. ಅದನ್ನೇ ಸ್ವರೂಪ, ಸ್ವ ಅನುಭವ ಮುಂತಾದ ವಾಕ್ಯದಿಂದ ತಿಳಿತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಬ್ಬರ ಜೀವರು ಭಿನ್ನಾಹ ಜೀವಗಣಾಹ, ಪ್ರತಿಯೊಬ್ಬರು ಭಿನ್ನರಾಗಿದ್ದಾರೆ. ಪ್ರತಿಯೊಬ್ಬ ಜೀವರು ಅವ್ಯಯ ರೂಪ ನಿತ್ಯರಾಗಿದ್ದಾರೆ, ನಿತ್ಯರಾಗಿ ಸ್ವಚ್ಛರಾಗಿದ್ದಾರೆ ಮತ್ತು ಭಿನ್ನರಾಗಿದ್ದಾರೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲ ಜೀವರು ಭಗವಂತನ ಅಧೀನದಲ್ಲಿರುತ್ತಾರೆ ಎಂಬುದು ಶಾಸ್ತ್ರದಿಂದ ತಿಳಿಯಬೇಕು. ಮತ್ತು ಪ್ರಾಕೃತವಾದ ಉದಾಹರಣೆಗಳಿಂದ ಅದರ ಯೋಗ್ಯತೆಯನ್ನು ತಿಳಿದು ಶಾಸ್ತ್ರದಲ್ಲಿ ನಾವು ಅನುಸರಿಸಿಕೊಂಡು ನಡೆಯಬೇಕು. ಅಂದ ಜೀವ ಉಪಾಧಿ ಅಂದರೆ ಜೀವರ ಸ್ವರೂಪ ಶರೀರವೇ ಉಪಾಧಿ ರೂಪ. ಆ ಉಪಾಧಿ ನಿಮಿತ್ತಕವಾಗಿ ಭಗವಂತ ಒಬ್ಬನಿದ್ದರೂ ಅನಂತ ಜೀವರುಗಳು ಭಿನ್ನರಾಗಿ ಉಳಿಯುತ್ತಾರೆ. ಎಲ್ಲ ಜೀವರಲ್ಲಿಯೂ ಒಬ್ಬನೇ ಬಿಂಬನಿರುತ್ತಾನೆ. ಅನಂತ ಬಿಂಬಗಳಿಗೂ ಐಕ್ಯವೇ ಇದೆ, ಆದರೆ ಅನಂತ ಪ್ರತಿಬಿಂಬರಿಗೆ ಭಿನ್ನವೇ ಇದೆ. ಭಗವಂತನೆಂದಿಗೂ ಬಿಂಬನೇ. ಜೀವರು ಯೋಗ್ಯತಾನುಸಾರವಾಗಿ ಬಿಂಬರು ಆಗುತ್ತಾರೆ, ಪ್ರತಿಬಿಂಬರಾಗುತ್ತಾರೆ. ಆದರೆ ಕೇವಲ ಬಿಂಬನಾಗಿರ್ತಕ್ಕಂಥವನು ಭಗವಂತ ಮಾತ್ರ. ಅವನು ಒಬ್ಬ ಮಾತ್ರ. ಅವನೇ ಸರ್ವತಂತ್ರ ಸ್ವತಂತ್ರ. ಅವನೇ ನಮ್ಮ ಬಿಂಬರೂಪ. ಇಂತಹ ವಿಷಯವನ್ನು ಶ್ರೀ ಪುರಂದರದಾಸರು ನಮಗೆ ತಿಳಿಸಿ 10 ಜನ ಬರದರನ್ನು ತಿಳಿಸುವ ಮೂಲಕವಾಗಿ ಜೀವರ ಪ್ರಕರಣದಲ್ಲಿ ವಿಶೇಷವಾಗಿ ಜೀವ ಉಪಾಧಿ ಹೇಗೆ ನಾವು ಭಿನ್ನತೆಯನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯವಾಗುತ್ತೆ ಎಂಬ ವಿಶೇಷ ಜ್ಞಾನವನ್ನು ಉಪದೇಶಿಸಿದ್ದಾರೆ. ಆದ್ದರಿಂದ ಅವರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾವ್ಯ ಪುರದ ಬಿಟ್ಟರಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿ ವಿಧೇಯ ಎಂದು ಹೇಳಿ, ಈ ವಿಶೇಷ ಜ್ಞಾನ ಸಂಪಾದನೆಗೆ ಸಹಾಯಕವಾದ ಮನುಷ್ಯ ಜನ್ಮ, ಈ ಜನ್ಮಕ್ಕೆ ಸಾಧಕರಾದ ತಂದೆ ತಾಯಿಗಳು, ಅವರ ನೆರವಿಗೆ ಬಂದ ಗುರು ಹಿರಿಯರು,
ಇವರಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಸಿದ್ದು ಈ ಜ್ಞಾನವನ್ನು ಮಾಡಿಸಿದ್ದಾರೆ. ಮುಖ್ಯವಾಗಿ ಭಾರತೀಪತಿ ಮುಖ್ಯ ಪ್ರಾಣ ದೇವರು ಇವರಲ್ಲಿ ನಿಂತು ಭಗವಂತನ ಆಜ್ಞೆಯಂತೆ ಈ ಜ್ಞಾನವನ್ನು ಎಲ್ಲರಲ್ಲೂ ಹರಡಿದ್ದಾರೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರ ವಿಶೇಷ ಪ್ರಸಾದಕ್ಕೋಸ್ಕರವಾಗಿ ನಾವು ಅವನಿಗೆ ಏನು ಮಾಡಬೇಕು? ಭೂಯಿಷ್ಠಾಂತೆ ನಮ ಉಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿ ವಿಧೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.